ಆಲೋಚನೆಯಿಂದ ಉದ್ದೇಶದಿಂದ ವಸ್ತುಗಳನ್ನು ಮಾಡುವುದಕ್ಕೆ ವ್ಯಕ್ತಿಗಳು ಬೇಕು ಅಂತ ಇನ್ನುಳಿದ ಕಡೆಗೆಲ್ಲ ಒಪ್ಪಿದವರು ಇಲ್ಲಿ ಏಕೆ ಬೇಡ? ಒಂದು ಸಣ್ಣ ಆಟಮಿನಲ್ಲಿ 70, 80, 90, 93 ಎಲೆಕ್ಟ್ರಾನ್ಸ್ಗಳು ಓಡಾಡ್ತಾ ಇರುತ್ತೆ. ಎಲೆಕ್ಟ್ರಾನ್ಸ್ಗಳಿವೆ, ನ್ಯೂಟ್ರಾನ್ಸ್ ಇದೆ, ಕ್ವಾರ್ಕ್ಸ್ ಇದೆ. ಅಷ್ಟು ಸೂಕ್ಷ್ಮವಾದಂತಹ ವಸ್ತುಗಳು ಒಂದೊಂದು ಆಟಮಿನಲ್ಲಿ ತನ್ನದೇ ಆದಂತಹ ಆರ್ಬಿಟ್ಟಿನಲ್ಲಿ ಓಡಾಡುತ್ತೆ, ಒಂದಕ್ಕೊಂದು ಘರ್ಷಣೆ ಇಲ್ಲದಂತೆ. ಅಲ್ಲಿ ಆ ಎಲೆಕ್ಟ್ರಾನ್ಗಳನ್ನು ಇಟ್ಟವರ್ಯಾರು, ಅವುಗಳಿಗೆ ತಿರುಗುವುದಕ್ಕೆ ಹೇಳಿದವರು ಯಾರು, ಒಂದಕ್ಕೊಂದು ಘರ್ಷಣೆಯಾಗದಂತೆ ಅವುಗಳಿಗೆ ಆ ಎಲೆಕ್ಟ್ರಾನ್ಗಳಲ್ಲಿ ಕುಳಿತ ಪೈಲಟ್ ಯಾರು? ಆ ಪೈಲಟ್ಗಳನ್ನು ಯಾರಾದರೂ ಹೈಜಾಕ್ ಮಾಡುವವರಿದ್ದಾರಾ? ಅಥವಾ ಅವರನ್ನು ತಮ್ಮ ದೇಶಕ್ಕೆ ಎಳೆದುಕೊಂಡು ಹಿಡಿದುಕೊಳ್ಳುವವರಿದ್ದಾರಾ? ಅವರನ್ನು ಬಿಡಿಸುವುದಕ್ಕೆ ನೀವೇನಾದರೂ ಸತ್ಯಾಗ್ರಹ ಮಾಡ್ತೀರಾ? ಆ ಎಲ್ಲ ಎಲೆಕ್ಟ್ರಾನ್ಗಳು ತಿರುಗುತ್ತೆ ಅಂದರೆ ತಿರುಗಿಸುವ ಒಬ್ಬ ಡ್ರೈವರ್ ಇದ್ದಾನೆ, ಪೈಲಟ್ ಇದ್ದಾನೆ ಅದರೊಳಗೆ. ಯಾರವನು ಪೈಲಟ್ಟು? ಅವನೇ ಕೃಷ್ಣ. ನೀನಲ್ಲ, ನಾನಲ್ಲ, ಯಾರೂ ಅಲ್ಲ. ಆದರೆ ಕಾರ್ಯ ನಡೆದದ್ದು ಅನುಭವದಿಂದ ಸಿದ್ಧ. ಹಾಗಾದರೆ ನಡೆಸುವ ವ್ಯಕ್ತಿ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಆ ಕಾರ್ಯವಾಗಿದೆ ಅಂತ ಹೇಗೆ ಹೇಳುವುದಕ್ಕೆ ಸಾಧ್ಯ?